ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂತ ಗೋಪಿ ಯಾದವ್ ಸರ್ ಮತ್ತೆ ಲಕ್ಷ್ಮೀ ಮೇಡಮ್ ಅವ್ರ ಮನೇಲಿದ್ದೀವಿ, ಜ್ಯೋತಿ ಲಕ್ಷ್ಮೀ ಮೇಡಮ್ ಅವ್ರ ಮನೇಲಿದ್ದೀವಿ. ಸೊ ಕಾಂಗ್ರೆಸ್ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಇವಾಗ ಇದರಲ್ಲಿ ಬೈ ಎಲೆಕ್ಷನ್ ಆಗ್ತಿರೋದ್ರ ಬಗ್ಗೆ, ಅದೇ SIR ತನಿಖೆ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಸೊ ಇವ್ರ ಮನೆಗೆ ಬಂದಿದ್ದೀನಿ. ಅವ್ರ ಬಗ್ಗೆ ಮಾತಾಡೋಣ, ಏನಾಗ್ತಿದೆ ಇದರಲ್ಲಿ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ನೇದಾಗಿ ಸರ್ ಗೋಪಿ ಸರ್ನ ವೆಲ್ಕಮ್ ಮಾಡೋಣ ಚಾನಲ್ಗೆ. ಹಾಗೇನೆ ನಮಸ್ಕಾರ. ಇವರು ಜ್ಯೋತಿ ಲಕ್ಷ್ಮಿ ಮೇಡಮ್ ಅಂತ, ಇವರ ಶ್ರೀಮತಿ ಅವರು. ಮೇಡಮ್ ನಿಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ಸೊ SIR ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? SIR ಬಗ್ಗೆ ಹೇಳಬೇಕು ಅಂದರೆ ನಮಗೆ ಇದು ಓಟು ಎಲ್ಲೆಲ್ಲಿ ಓಟು ಇದಾಗ್ದಂಗೆ ಓಟು ಡಬಲ್ ಇರೋದನ್ನ ತಂದುಬಿಟ್ಟು SIR ಮಾಹಿತಿ ಜನಗಳು ಬಂದುಬಿಟ್ಟು ಭಾಳ ಎದುರ್ತಾ ಇದ್ದಾರೆ. SIR ಬಗ್ಗೆ ಇದರಲ್ಲಿ ಭಾಳ ಗೊಂದಲ ಮಾಡ್ಕೊಂಡಿದ್ದಾರೆ. ಆ ಗೊಂದಲ ಮಾಡ್ಕೊಂಡಿರೋದು ಯಾವ ಕಾರಣಪ್ಪ ಅಂದರೆ ಒಬ್ಬೊಬ್ರು ಎರಡೆರಡು ಪಕ್ಕ ಹಳ್ಳಿಗಳಿಗೂ ಓಟಿದೆ, ಟೌನಲ್ಲೂ ಓಟಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಯಾರೂ ಎದುರ್ಕೊಂಬಂಥ ಅವಶ್ಯಕತೆ ಏನಿಲ್ಲ. ನಮಗೆ ಎಲ್ಲೇ ಇದ್ರೂ ಜನಪ್ರಭುತ್ವ ನಮ್ಮ ಹಕ್ಕಿರುತ್ತೆ. ನಮಗೆ ಮತದಾನ ಹಕ್ಕು ಇರೋದ್ರಿಂದ ನಾವು ಎಲ್ಲಾದರೂ ಆಯಿತು ಒಂದು ಪಕ್ಕ ಮತದಾನ ಮಾಡಬೇಕು ಅಂತ ನಮ್ಮ ಇದರಲ್ಲಿರೋದು. ಒಂದು ಪಕ್ಕ ಮತದಾನ ಮಾಡಬೇಕು ಎಂಬ ಒಂದು ಉದ್ದೇಶದ ಮೇಲೆ ಅವರು SIR ಮಾಡ್ಕೊಂಡು ಮನೆಗೆ ಇದು ಎಲ್ಲಿ ಸೋರಿಕೆ ಆಗಬಾರ್ದು, ನಮ್ಮ ಹಕ್ಕು. ಕರ್ನಾಟಕದಲ್ಲಿ ಏನಾಗಿದೆಪ್ಪ ಅಂದರೆ ಇವತ್ತು ಕರ್ನಾಟಕದ ಜನ ಪ್ರಭುತ್ವದಲ್ಲಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತಲ್ಲ, ನಾವೆಲ್ಲರಿಗೂ ಕೂಡ ಇವತ್ತು ಮನವರಿಕೆ ಮಾಡಿ ನಾವು ಹೇಳ್ತಾ ಇದ್ದೀವಿ. ಏನಂದರೆ ಇವತ್ತು ಎಲ್ಲರಿಗೂ ಕೂಡ ನಾವು ಇವತ್ತು ಹೇಳ್ತಾ ಇದ್ದೀವಿ, SIR ಇವತ್ತೇನು 2002ನೇ ಇಸ್ವಿಯಲ್ಲಿ 22ರಿಂದ ಎಲ್ಲಿತ್ತು, 2002ಕ್ಕೆ ಎಲ್ಲಿತ್ತು ಅಂತ ಅದನ್ನೇ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ. ಆ ಕನ್ಫ್ಯೂಷನ್ ಯಾರಿಗೂ ಬೇಡ. ಈಗ ನಮ್ಮ ಮತದಾನ ಇವತ್ತು ನಾವೇನು 2002ರಿಂದ ಈ ಕಡೆಗೆ ಸೇರಿಸ್ಕೊಂಡಿದ್ದೀವಲ್ವ, ಅಂಥವ್ರು ಅವ್ರ ತಂದೆ ತಾಯಿದು ಮತದಾನ ಎಲ್ಲಿರುತ್ತೋ ಅದನ್ನು ಆ ಪ್ಲೇಸ್ ಒಂದು ತೋರಿಸ್ಬೇಕಾಗುತ್ತೆ. ಮತ್ತು ಇನ್ನೂ ಏನಾದ್ರೂ ಇಲ್ಲೇ ಅದೇ ಭಾಗದಲ್ಲಿದ್ದರೆ ಏನು ತೊಂದರೆ ಇಲ್ಲ. BLOಗಳು ಕೂಡ ಅವರು ಸಮರ್ಪಕವಾಗಿ ನಮ್ಮ ತಾಲೂಕಿನಲ್ಲಿ BLOಗಳು ಎಲ್ಲರೂ ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಾರೆ. ನಾವು ಇದರಲ್ಲಿ ಹಸ್ತಕ್ಷೇಪ, ಕಾಂಗ್ರೆಸ್ನವರು ಯಾರೂ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ನಮ್ಮ ಒಂದು ಉದ್ದೇಶ ಏನಂದರೆ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋದೇ ನಮ್ಮ ಪಕ್ಷದ ಧ್ಯೇಯ ಉದ್ದೇಶ ಇರೋದು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಭಾಳಷ್ಟು ಸಾರಿ ಹೇಳಿದ್ದಾರೆ, ನಿಮ್ಮ ಹಕ್ಕನ್ನು ನೀವು ಕಳ್ಕೋಬೇಡಿ. ಯಾಕಂದರೆ ಮುಂದೆ ಬರ್ತಕ್ಕಂಥವಕ್ಕೆ ಮುಂದೆ ಬರ್ತಕ್ಕಂಥವ್ರು ಯಾವುದೇ ಇರ್ಬೋದು ಸ್ಕೀಮುಗಳು, ಸರ್ಕಾರದ ಸ್ಕೀಮುಗಳಿಗಲ್ಲಿ ಬೇಕಾಗುತ್ತೆ. ನಿಮ್ಮ ಹಕ್ಕುಗಳು ಕಳ್ಕೋಬೇಡ್ರಿ, ನೀವು ಜಾಗ್ರತೆಯಿಂದನ ನಿಮ್ಮ ಮತದಾನ ನೋಡ್ಕೊಳ್ಳಿ ಅಂತಂದೇಳಿ ಇವತ್ತು ಜನರಲ್ಲೂ ಕೂಡ ವಿಶ್ವಾಸ ಮೂಡಿಸೋಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು DK ಸಾಹೇಬರು ಮಾಡಿದ್ದಾರೆ. ನಾವು ಕೂಡ ಎಲ್ಲರಿಗೂ ಕೂಡ ಅದನ್ನೇ ಗಮನದಲ್ಲಿಟ್ಟು ಇವತ್ತು ಶಾಲೆಗಳದ ಎಲ್ಲ BLO ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಇಲ್ಲ, ಎಲ್ಲರೂ ಕೂಡ ಒಂದು ಒಳ್ಳೆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲ BLOಗಳಿಗೂ ಕೂಡ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ. SIR ಫಾರ್ಮೆಟ್ ಕೊಟ್ಟಿದ ತಕ್ಷಣ ಕೆಲವರು ಇವೆಲ್ಲ ಸ್ವಲ್ಪ ತಿಳ್ಕೊಂಡಿರೋಂಥವ್ರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಯಾಕೆ ಫೋಟೋ ರೆಡಿ ತಗೊಂತಿದ್ದಾರೆ, ಯಾಕೆ ಎಬ್ಬಿಟ್ನ ಒಟ್ಟಿಸ್ಕೊಂತಿದ್ದಾರೆ, ಅಥವಾ ಫೋಟೋ ಯಾಕೆ ತಗೊಂತಿದ್ದಾರೆ, ಫುಲ್ ಕನ್ಫ್ಯೂಷನ್. ತುಂಬ ಹಳಬರಿಗೆ ಅರ್ಥ ಮಾಡ್ಸಕ್ಕೆ ಆಗ್ತಾನಿಲ್ಲ. ಅವ್ರಿಗೆ ನೀವು ಏನು ಹೇಳ್ತೀರಾ? ಏನಿಲ್ಲ, ಇವತ್ತು ಫೋಟೋ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಈಗಾಗಲೇ ವೋಟರ್ ಲಿಸ್ಟ್ ಒಳಗಡೆ ನಮ್ಮ ಫೋಟೋ ಇದೆ, ಆಲ್ರೆಡಿ ಇದೆ, ಆಗಿರುತ್ತೆ. ಆ ಬ್ಲರ್ ಆಗಿರೋಂಥ ಫೋಟೋಕ್ಕೆ ಇವತ್ತು ನಾವು ಕಲರ್ ಫೋಟೋ ಕೊಟ್ಟಾಗ ಏನಾಗುತ್ತೆ, ಅದನ್ನು ಕೂಡ ಅದಕ್ಕೆ ಸೇರಿಸಿ ನಿಮ್ಮ ಫೋಟೋ ನಿಮ್ಮ ಭಾವಚಿತ್ರದಲ್ಲಿ ಕಾಣೋ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಫೋಟೋ ಕೇಳ್ತಾ ಇದ್ದಾರೆ, ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ. SIR ನಮ್ಮ ತಾಲೂಕಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ, ಎಲ್ಲೂ ತೊಂದರೆ ಆಗಿಲ್ಲ. BJPಯವರು ನಮ್ಮ ಯಾವಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿದಾಗ ಅಪಪ್ರಚಾರ ಮಾಡಲಿಕ್ಕೆ ಅವರು ಅಪಪ್ರಚಾರ ಮಾಡ್ತಾ ಇರ್ತಾರೆ. ನಾವು ವಿರೋಧ ಪಕ್ಷದವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ, ಯಾಕಂದರೆ ನಾವು ನೀಟಾಗಿ ಕೆಲಸ ಮಾಡಲಿಕ್ಕೋಸ್ಕರ ಅವರು ಎಚ್ಚರಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರ್, ಇವಾಗ ಹಿರಿಯರಲ್ಲಿ ಬೈ ಎಲೆಕ್ಷನ್ ಆಗ್ತಿದೆ ಸರಿನಾ? ತುಂಬಾ ಜನದ ಅಭಿಪ್ರಾಯ ಏನಂದ್ರೆ ಸುಹಾಸ್ ಅವರು ಟಿಕೆಟ್ ಸಿಗ್ತಾ ಇಲ್ಲ ಅಂತ ಒಬ್ಬರು. ಇನ್ನು ಕೆಲವರು ಏನ್ ಮಾಡ್ತಾರೆ, ದುಡ್ಡಿರೋಂಥ ಅಭ್ಯರ್ಥಿಗಳು ಬಂದು ಇಲ್ಲಿ ಕಾಂಪೀಟ್ ಮಾಡ್ತಾರೆ. ತುಂಬಾ ಜಿಲ್ಲೆಗಳಿಂದ ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯವರು ಬರ್ತಿದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರದವರೇ ಆಗಿ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಆಮೇಲೆ ಜನಾಂಗ ಇಲ್ಲ ಸುಹಾಸ್ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಿ? ನಿಮ್ ಬೆಂಬಲ ಯಾರಿಗೆ? ಇಲ್ಲ, ಇವತ್ತು ಏನಾಗಿದೆ ಅಂದರೆ DK ಸಾಹೇಬರು ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ವರ್ಚಸ್ಸು ಅತಿ ಹೆಚ್ಚು ಜಾಸ್ತಿ ಆಗಿದೆ.
ರಾಜ್ಯದಲ್ಲಿ ಒಳ್ಳೆ ಮಟ್ಟದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಸಾರ್ವಜನಿಕರಲ್ಲಿ. ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪಂಚ ಗ್ಯಾರಂಟಿ ಕೊಟ್ಟ ಮೇಲೆ ಈ ಗ್ಯಾರಂಟಿ ಕೊಟ್ಟಿದ್ರ ಜೊತೆಗೆ ಈಗ ಹೊಸ ಹೊಸ ಸ್ಕೀಮ್ಗಳನ್ನ ಮುಖ್ಯಮಂತ್ರಿಗಳು ಡಿ ಕೆ ಸಾಹೇಬರು ತಂದಿರೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಒಲವು ಜಾಸ್ತಿ ಆಗಿರೋದ್ರಿಂದ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಪಕ್ಷದಲ್ಲಿ ಇದುವರೆಗೂ ನಡ್ಕೊಂಡು ಬಂದಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೂ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಏನಂದರೆ, ಈಗ ಉದಾಹರಣೆಗೆ ನೋಡಿದ್ರಿ ನೀವು ಮೇಟಿ ಅವ್ರದ್ದು ಕ್ಷೇತ್ರ, ದಾವಣಗೆರೆ ಕ್ಷೇತ್ರ, ಇವೆರಡು ಕ್ಷೇತ್ರದಲ್ಲೂ ಕೂಡ ಅವರ ವಾರಸುದಾರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಆಗಿದ್ದಾವೆ. ಮತ್ತು ಅವ್ರಿಗೆ ಕೂಡ ಕೊಟ್ಟು ಕೂಡ ಗೆಲ್ಲಿಸ್ಕೊಂಡು ಬರೋಂಥ ಕೆಲಸನ ನಮ್ಮ ಡಿ ಕೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಇನ್ನು ಜಾರಕಿಹೊಳಿ ಸಾಹೇಬರು, ಹಲವಾರು ಎಲ್ಲ MLAಗಳು ಮತ್ತು MP ಗಳು, ಮಂತ್ರಿಗಳು ಎಲ್ಲರೂ ಕೂತ್ಕೊಂಡು ಎಲ್ಲ ಒಂದು ಒಳ್ಳೆಯ ರಿಸಲ್ಟ್ ತಗೊಂಡು ಬಂದು ಎರಡು ಕ್ಷೇತ್ರಗಳನ್ನ ವಿನ್ ಮಾಡ್ಕೊಂಡು ಕಾರ್ಯಕರ್ತರ ಜೊತೆಗೆ ಹೋಗಿ ಎಲ್ಲರೂ ಕೆಲಸ ಮಾಡಿ ಗೆಲ್ಲಿಸ್ಕೊಂಬರೋಂಥ ಕೆಲಸ ಆಗ್ತದೆ. ಈಗೇನಾಗಿದೆ, ಹಿರಿಯೂರು ಕ್ಷೇತ್ರ ಡಿ ಸುಧಾಕರ್ ಸಾಹೇಬರು ಅಗಲಿದ ನಂತರ ಏನಾಗಿದೆ ಅಂದರೆ, ಇಲ್ಲಿ ಭಾಳಷ್ಟು ಜನ ನಾನು ಕ್ಯಾಂಡಿಡೇಟು, ನಾನು ಆಕಾಂಕ್ಷಿಗಳು ಅಂತ ತುಂಬ ಜನ ಬರ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ಕೂಡ ಮೊನ್ನೆ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿ ನಮ್ಮ ಹತ್ರ ಕಾಸಿದೆ ಅಂತಂದೇಳಿ ಕೆಲವರು ಬರ್ತಾ ಇದ್ದಾರೆ. ಇಲ್ಲಿ ಸುಹಾಸ್ ಸುಧಾಕರ್ಗೆ ನಾವು ಟಿಕೆಟ್ ಕೊಡಬೇಕು ಅಂತ ಕೂಡ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದೀವೋ, ಪಕ್ಷದ ಪರವಾಗಿ ಏನಿದ್ದೀವೋ, ಜಾತಿ ಬಿಟ್ಟು ಪಕ್ಷ, ಜಾತಿ ಮೀರಿ ಪಕ್ಷದ ಪರವಾಗಿ ಕೆಲಸ ಮಾಡೋದು ನಾವೇನಿದ್ದೀವೋ ಅವರು ಕೂಡ ಎಲ್ಲರೂ ಕೂಡ ಸುಧಾಕರ್ ಮಗನಿಗೆ ಟಿಕೆಟ್ ಕೊಡಬೇಕು ಸುಹಾಸ್ಗೆ ಅಂತಂದೇಳಿ ನಮ್ದೆಲ್ಲರದ್ದು ಒತ್ತಡ ಇದೆ. ಈಗ ನಾನು ಒಬ್ಬ ಕಾಡುಗೊಲ್ಲ ಜನಾಂಗದ ಮುಖಂಡನಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಏನು ಜನಾಂಗದಲ್ಲಿ ಸಣ್ಣ ಪುಟ್ಟ ಗೊಂದಲಮಯಗಳನ್ನು ಮತ್ತು ಸಣ್ಣ ಪುಟ್ಟಗಳು ಹಾಸ್ಪಿಟ್ಲ್ ಇರ್ಬೋದು, ಮತ್ತೊಂದು ಎಂಥವು ಕೂಡ ನಾವು ಹೋಗಿ ಸ್ಪಂದಿಸಿ ಕೆಲಸ ಮಾಡಿದ್ದೀವಿ. ಬೇರೆ ಕಡೆಯಿಂದ ಏಕ್ದಮ್ ಹಿರಿಯೂರು ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ಹಿರಿಯೂರು ಅಂದರೆ ದುಡ್ಡು ಕೊಟ್ಟು ಬಿಟ್ಟರೆ ಓಟ್ ಹಾಕ್ಬಿಡ್ತಾರೆ ಜನಗಳು. ದುಡ್ಡು ಕೊಟ್ಟರೆ ಹಿರಿಯೂರಿಗೆ ನಮ್ಮ ಹತ್ರ ದುಡ್ಡಿದೆ, ದುಡ್ಡು ಕೊಟ್ಬಿಟ್ರೆ ಹಿರಿಯೂರು ಜನ ಓಟ್ ಹಾಕ್ತಾರೆ ಅಂತಂದೇಳಿ ಕಟ್ಟುಗಳು ಇಟ್ಕೊಂಡು ಕೈಯಲ್ಲಿ ಕಟ್ಟು ಇಟ್ಕೊಂಡು ಅಡ್ಡಾಡೋದು. ನಾನು ದುಡ್ಡೈತೆ, ನನ್ನ ಹತ್ರ ಇಷ್ಟು ಕೋಟಿ ದುಡ್ಡೈತೆ, ನನ್ನ ಹತ್ರ ಇಷ್ಟು ಕೋಟಿ ದುಡ್ಡೈತೆ, ನಾನು ಸಿಂಗಾಪುರ್ ಮಾಡ್ತೀನಿ, ನಾನು ಮಂಗಳೂರು ಮಾಡ್ತೀನಿ, ಬೆಂಗಳೂರು ಮಾಡ್ತೀನಿ ಅಂತಂದೇಳಿ ತುಂಬ ಜನ ಓಡಾಡ್ತಾರೆ. ಇಲ್ಲಿ ಸುಹಾಸ್ ಸುಧಾಕರ್ಗೆ ಟಿಕೆಟು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ 70% ಜನ 70% ಇವತ್ತು ಸುಹಾಸ್ ಸುಧಾಕರ್ ಕಡೆಗೆ ಒಳಗಡೆ ಇದ್ದಾರೆ. ಒಂದು 30% ನಮ್ಮ ಪಕ್ಷದಲ್ಲೇ ವ್ಯತಿರಿಕ್ತವಾಗಿದೆ. ಕಾರಣ ಏನಪ್ಪ ಅಂದರೆ, ಇಲ್ಲಿ ಕೆಲವರು ಹೊಸದಾಗಿ ಬಂದಿರತಕ್ಕಂಥವ್ರು ಇವತ್ತು ಹಿಂದಿಂದಲೂ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡ್ದಲೇ ಇರ್ತಕ್ಕಂಥವ್ರು ಇವತ್ತು ಟಿಕೆಟ್ ಕೇಳ್ತಾರೆ. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಪಾಪಣ್ಣ ಅವರು ಈ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ. ಕಾಡುಗೊಲ್ಲ ಜನಾಂಗದಿಂದ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನನ್ನೊಳಗಾಗಿ ಭಾಳಷ್ಟು ಜನ ಕ್ಯಾಂಡಿಡೇಟ್ ಆಗೋವಂಥದ್ದು ಇದೆ. ಇಲ್ಲಿ ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡಬೇಕು. ಪಕ್ಷ, ಈ ಕಾಂಗ್ರೆಸ್ ಪಕ್ಷ ಇದುವರೆಗೂ ಯಾವ ರೀತಿಯಾಗಿ ನಡ್ಕೊಂಬಂದಿದೆಯೋ, ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾಕೆ ಬಂದಿದ್ದಾವೋ ಇವತ್ತು ಎಲ್ಲ ಭರವಸೆಗಳು ಈಡೇರಿಸ್ಕೊಂಬಂದಿದ್ದಾರೆ. ಇದನ್ನು ಕೂಡ ಸುಹಾಸ್ ಸುಧಾಕರ್ಗೆ ಟಿಕೆಟ್ನ ಕೊಡಬೇಕು. ನಾನು ಕೂಡ ಒತ್ತಾಯ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ನಡೆದಿರ್ತಕ್ಕಂಥದ್ದು ದಾರಿ ಬದಲಾದರೆ ಮತ್ತೊಂದು ದಾರಿಗೆ ಬೇರೆ ಥರವಾಗುತ್ತೆ. ಆ ಕಾರಣದಿಂದ ಸುಹಾಸ್ ಸುಧಾಕರ್ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ. ಯಾವುದೇ ಥರವಾಗೂ ಅವರು ತತ್ವಿರುದ್ಧ ಎಂದು ನಡ್ಕೊಳ್ಳೋದಿಲ್ಲ. ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಜೊತೆಗೂಡಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡ್ತಾರೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಹಾಸ್ ಸುಧಾಕರ್ ಅವ್ರು ಬಂದ್ರೆ ಅವ್ರು ಏನೇನು ಕೆಲಸ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಈಗ ಸುಹಾಸ್ ಸುಧಾಕರ್ಗೆ ನಾವು ಅಂತ ಎಕ್ಸ್ಪೆಕ್ಟ್ ಏನಿಲ್ಲ. ಕೇವಲ ಇರ್ತಕ್ಕಂಥದ್ದು 1 ವರ್ಷ. ಈಗ ಡಿ ಸುಧಾಕರ್ ಸಾಹೇಬ್ರು ಏನು ಕೆಲವು ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿದ್ರಲ್ವ, ಯಾವುದು ಭದ್ರಾ ಮೇಲ್ದಂಡೆ ಇರ್ಬೋದು, ಬೇರೆ ವರ್ಕುಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಂಥ ಅಂಥ ವರ್ಕುಗಳನ್ನ ಈ ಸುಹಾಸ್ ಸುಧಾಕರ್ ಬಂದು ಅವನ್ನ ಅವನು ಬಗೆಹರಿಸ್ಕೊಡ್ಬೋದು ಅಂತ ಅಷ್ಟೇ ನಾವು ಆಶಾಭಾವನೆಯಿಂದ ಇರ್ಬೋದು. ಸರ್, ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಒಂದು ಕೊನೆ ಪ್ರಶ್ನೆ ಏನಪ್ಪ ಅಂದ್ರೆ, ಇದಕ್ಕಿಂತ ಮುಂಚೆ ಅಂದ್ರೆ ಈ ಎಲೆಕ್ಷನ್ ಅದು ಇದು ಸುಧಾಕರ್ ಸಾಹೇಬ್ರು ನಮ್ಮನ್ನ ಆಗ್ಲಾಗೋದಕ್ಕಿಂತ ಮುಂಚೆ ತುಂಬಾ ಕಡೆ ಎಲ್ಲಾದ್ರ ಕಡೆ ಕಾಣಿಸ್ಕೊಂತ ಇದ್ವಿ. ಫಂಕ್ಷನ್ಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಎಲ್ಲಾದ್ರ ಕಡೆ ನೋಡ್ತಾ ಇದ್ವಿ ತಾಲೂಕು ಆಫೀಸಲ್ಲಿ ನಗರಸಭೆ. ಬಟ್ ಇತ್ತೀಚೆಗೆ ಸುಧಾಕರ್ ಸಾಹೇಬ್ರು ಇಲ್ಲ ಅಂದಾದ್ಮೇಲೆ ನೀವೆಲ್ಲೂ ಕಾಣಿಸ್ಕೊಂತೀರ, ನೀವು ಕಾಣಿಸ್ಕೊಂತಿಲ್ಲ. ಯಾಕೆ? ಏನ್ ಸಮಸ್ಯೆ ಆಗ್ತಿದೆ?
ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಹಿಂದೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಹಿಂದಿಲ್ಲ. ಕಳೆದ ಚುನಾವಣೆ ಮುಂಚಿತವಾಗಿ ನಮ್ಮ ಮುಖ್ಯಮಂತ್ರಿಗಳು DK ಸಾಹೇಬರು 2 ವರ್ಷ 7 ತಿಂಗಳು ಮುಂಚಿತವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಇವತ್ತಿನಿಂದ ನೀವು ನಿಮ್ಮ ಮನೆ ಕೆಲಸನ ಬದಿಗೊತ್ತಿ ಪಕ್ಷದ ಕೆಲಸ ಮಾಡಬೇಕು, ಪಕ್ಷದ ಸೇವೆಯಲ್ಲಿ ನೀವು ತೊಡಗಿಸ್ಕೋಬೇಕು ಅಂತ ನಮಗೆ ಆದೇಶ ಮಾಡಿದರು. ಅವರ ಆದೇಶದ ಪ್ರಕಾರವಾಗಿ ನಾವು 2 ವರ್ಷ 7 ತಿಂಗಳು ಮೇಡಮ್ 2 ವರ್ಷ 7 ತಿಂಗಳು 2001 ಸತತವಾಗಿ ನಾವು ಪಕ್ಷದ ಕೆಲಸ ಮಾಡ್ಕೊಂಬಂದ್ವಿ. ಇವತ್ತು ಭಾರತ್ ಜೋಡ ಇರ್ಬೋದು, 75ನೇ ವರ್ಷದ್ದು ಇದಿರ್ಬೋದು, ಮತ್ತು ಪಾದಯಾತ್ರೆ ಇರ್ಬೋದು, ಎಲ್ಲ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಯಾವುದೋ ನಾರಿಮಣಿ ಅದಕ್ಕೆ ನಾವು ಜಿಲ್ಲೆಯಲ್ಲಿ ಪ್ರಥಮಕ್ಕೆ ಬಂದ್ವಿ. ಆಮೇಲೆ ಭಾರತ್ ಸಹಿ ಸಂಗ್ರಹದಲ್ಲಿ 40,000 ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡಿದವರು ನಾವೇ. 40,000 ಸಹಿ ಸಂಗ್ರಹ ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸನ ಪಕ್ಷದ ಕೊಟ್ಟಿರ್ತಕ್ಕಂಥ ಕೆಲಸನ ಚಾಚು ತಪ್ಪದೆ ನಾವು ಮಾಡಿದ್ವಿ. ಸುಧಾಕರ್ ಸಾಹೇಬರು ಇದಕ್ಕಿಂತ ಮುಂಚಿತವಾಗ್ಲೂ ಕೂಡ ನಾವು ಆಲ್ರೆಡಿನ ನಾವು ಸ್ವಲ್ಪನ ಪಕ್ಷದ ಕೆಲಸದಿಂದ ಒಂದು ಸ್ವಲ್ಪ ಹಿಂದಿಡಿದ್ವಿ. ಯಾಕೆ ಅಂದರೆ ಕೇವಲ ಒಂದು ಸ್ವಲ್ಪ ಜನ ಹಿಡಿತದಲ್ಲಿ ಯಾಕೋ ಒಂದು ಕಡೆ ಇದ್ರಿಂದ ನಾವು ಕೂಡ ಸ್ವಲ್ಪ ಸೈಡಲ್ಲಿದ್ವಿ. ಈಗಲೂ ಕೂಡ ನಾವೇನು ಸೈಡಲ್ಲಿಲ್ಲ. ಪಕ್ಷದ ಕೆಲಸ ನಾವು ಇವಾಗ ಉದಾಹರಣೆಗೆ ಈ SIR ಬಗ್ಗೆ ನಾವು ಇಡೀ ಏನು ನಾವು 270 ಬೂತಲ್ಲಿದ್ವೋ ಅಲ್ಲಿ ಎಷ್ಟೋ ಜನಗಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಕೆಲವನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಚುನಾವಣೆ ಇರೋದ್ರಿಂದ ನಾವು ಬೂತ್ ಮಟ್ಟದಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋದಿದೆಯೋ ಬೂತ್ ಮಟ್ಟದಲ್ಲಿ ಅದು ಬೇರೆ ಏನು ಬರ್ತಕ್ಕಂಥ ಈ ತಾಲೂಕಿಗೆ ಬಂದಿರತಕ್ಕಂಥ ಇನ್ಚಾರ್ಜ್ಗಳ ಜೊತೆಯಲ್ಲಿ ಒಳಗಡೆ ಅಂದರೆ ಪ್ರಚಾರ ಇಲ್ದಲೇ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಯಾರಿಗೂ ಕೂಡ ಅದು ತೋರಿಸ್ಕೊಳ್ಳೋ ಅಂಥದ್ದಲ್ಲ. ಪಕ್ಷದ ಕೆಲಸನ ಕೆಲವು ಸೀಕ್ರೆಟ್ ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ, ಆದರೆ ಹೊರಗಡೆ ನಾವು ಕಾಣ್ತಾ ಇಲ್ಲ. ಸರ್, ನೀವು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಮೇಡಮ್, ನಾವು ಸುಧಾಕರ್ ಸಾಹೇಬ್ರ ಇದ್ರ ಮೇಲೆ ನಾವು 9 ವರ್ಷದ ಹಿಂದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ನಾವು ಕಾಡುಗೊಲ್ಲ ಜನಾಂಗದ ಒಂದು ಮುಖಂಡತ್ವ ವಹಿಸ್ಕೊಂಡ್ವಿ. ಈ ರಾಜ್ಯದಲ್ಲಿ 44 ತಾಲೂಕಲ್ಲಿ ನಾವು ಕಾಡುಗೊಲ್ಲರು ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವ್ರು. ಅದರಲ್ಲಿ ಏನಾಗಿದೆ, ನಾವು ಮೊನ್ನೆ ಚುನಾವಣೆ 2023ರಲ್ಲಿ ನಾವೇನು ಮಾಡಿದ್ದೀವಿ, ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಸುಮಾರು ರಾಜ್ಯಾದ್ಯಂತ 11 ಸಂಘಟನೆಗಳನ್ನು ಕಾಡುಗೊಲ್ಲ ಸಂಘಟನೆಯ 11 ಒಂದು ಸಂಘಟನೆ ಮಾಡಿ ಅದರಲ್ಲಿ 11 ಗ್ರೂಪ್ಗಳು ಮಾಡಿ ಸುಮಾರು 16,000 ಲೀಡರ್ಸ್ಗಳನ್ನ ಗುರುತಿಸಿ ಅದರಲ್ಲಿ 22 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾವು ನಮ್ಮ ವೈಯಕ್ತಿಕವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಸ್ವಂತ ಪಾಂಪ್ಲೆಟ್ಸ್ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾಯಿಸಬೇಕು. ಯಾಕೆ ಮತ ಚಲಾಯಿಸಬೇಕು, ನಾವು ಕಾಡುಗೊಲ್ಲರು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಂತ ಒಂದು ಪಾಂಪ್ಲೆಟ್ಸ್ ಮಾಡಿ ಇಡೀ ರಾಜ್ಯ ಪ್ರವಾಸ ಮಾಡಿ ನಾವು ಅಲ್ಲೆಲ್ಲ ಕೂಡ ಹೋರಾಟ ಯಾವ ರೀತಿ ಮಾಡಬೇಕು, ಕಾಡುಗೊಲ್ಲರು ಯಾವುದಕ್ಕಾಗಿ ಹೋರಾಟ ಮಾಡಬೇಕು ಮತ್ತು ಒಂದು ನಿಗಮಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಬಂದಿದ್ದಾರೆ, ಇಡೀ ಕಾಡುಗೊಲ್ಲರನ್ನ ಸರ್ವನಾಶ ಮಾಡ್ತೀನಿ ಅಂತ ಹೋದಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ನಾಯಕರು ಅಂತ ಇದ್ದಾರೆ. ನಾವು ಇವತ್ತು ನಿಗಮದ ಅಲ್ಲ, ನಮ್ಮದು ಆ ಥರ ವೈಯಕ್ತಿಕವಾದ್ದಲ್ಲ. ಇಲ್ಲಿ ನಾವು ಸುಧಾಕರ್ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟು. ಎರಡನೇದು ಸುಧಾಕರ್ಗೆ ಕೊಡಲಿಲ್ಲ ಅಂದರೆ ಈ ಕ್ಷೇತ್ರದಲ್ಲಿ ದುಡ್ದಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರ್ತಕ್ಕಂಥವ್ರು ಕಾಡುಗೊಲ್ಲರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರೋ ಅಂತ ನೀವು ಪರಿಗಣಿಸ್ಬೇಕು. ಉದಾಹರಣೆಗೆ ಯಾರ್ಯಾರಿದ್ದಾರೆ ಕಾಡುಗೊಲ್ಲರಲ್ಲಿ ಯಾರಿದ್ದಾರೆ ಅಂತ ನೀವು ಬಯೋಡಾಟ ತಾಳಿ ಇವತ್ತು ನಿನ್ನೆ ಅಧಿಕಾರದಿಂದ ಇಳದೆ ಬಂದೇಕೇನೆ ಇವತ್ತು ನೀವು ಅವ್ರಿಗೆ ಸ್ಪಂದಿಸೋದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿ ದುಡ್ದಿರ್ತಕ್ಕಂಥವ್ರು ಇಲ್ಲಿ ಏರಿಯಾದಲ್ಲಿ ಮಾಡಿದ ಕೆಲಸಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಮ್ಮ ಎಲ್ಲ ನಾಯಕರುಗಳು ಅರ್ಥ ಮಾಡ್ಕೊಂತಾರೆ ಅಂದ್ಕೊಂಡಿದ್ದೀನಿ. ದಯಮಾಡಿ ಈಗ ನಾವು ಕೇಳ್ತಿರ್ತಕ್ಕಂಥದ್ದು ನಮ್ಮ ಒತ್ತಡ ಯಾವುದೇ ಕಾರಣಕ್ಕೂ ಆ ಹುಡುಗನಿಗೆ ಸುಧಾಕರ್ಗೆ ಅನ್ಯಾಯ ಆಗೋದು ಬೇಡ. ನಾವು DK ಸಾಹೇಬರಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವೆಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ.
ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ. ಅದೇ ನಿಜವಾದ ತತ್ವ, ಅದೇ ಕಾಂಗ್ರೆಸ್ ತತ್ವ. ನಡೆದು ಬಂದಿರ್ತಕ್ಕಂಥ ಆದಿ ಕೂಡ ಆಮೇಲೆ ಇನ್ನೊಂದೇನಿಟ್ರೆ ಸರ್, ಇವಾಗ ಅಟಿಕಾಗೋಲ್ಡ್ ಬಾಬು ಅನ್ನೋರು ಬಂದಿದ್ದಾರೆ, ಆಮೇಲೆ ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಆಮೇಲೆ JDS ಇದೆ, ಆಮೇಲೆ JDS ಮತ್ತೆ ಬಿಜೆಪಿ. JDS ಮತ್ತೆ ಬಿಜೆಪಿ ಅವರು 1 ಲಕ್ಷದ ಚಿಲ್ಲರ ವೋಟ್ ತಗೊಂಡಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಅವರು 95,000 ಚಿಲ್ಲರ ತಗೊಂಡಿದ್ದಾರೆ ವೋಟ್ನ. ಮತ್ತೆ ಅದು ಮೈತ್ರಿ ಅದೇ. ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಕಾಂಗ್ರೆಸ್ಸೇ ಬರುತ್ತೆ ಈ ಸಲ ನಮ್ಮ ಹಿರಿಯರಲ್ಲಿ ಅಂತ? ಒಳ್ಳೆ ಕ್ವಶನ್. ಇದು ಕಾರಣ ಇವತ್ತು ನಮ್ಮ ಜನ ಎಲ್ಲ ಯಾವ ಥರ ತೀರ್ಮಾನ ಇದೆ ಅಂದರೆ, DK ಸಾಹೇಬ್ ಇದ್ದಾರೆ. ಈಗ CM ನಮಗೆ DK ಸಾಹೇಬರು. DK ಸಾಹೇಬರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಅಧ್ಯಕ್ಷರಾದ್ಮೇಲೆ, ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ಅಂದೇ ಕಾಂಗ್ರೆಸ್ ಪಕ್ಷ ಬಲವರ್ತನೆ ಆಯಿತು. ಅವ್ರ ಅಧ್ಯಕ್ಷರಾದ ಕೂಡಲೇ ಕಾಂಗ್ರೆಸ್ ಪಕ್ಷ ಬಲವರ್ತನೆ ಆಯಿತು. ಇವತ್ತು ಕೂಡ ಸಿದ್ದರಾಮಯ್ಯರು ಒಳ್ಳೆ ಕೆಲಸಗಳು ಮಾಡೋರು. ಇವತ್ತು DK ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ರಾಜ್ಯದ ಜನ ಭರವಸೆ ಇಟ್ಟಿದ್ದಾರೆ, DK ಸಾಹೇಬ್ರ ಮೇಲೆ ಭರವಸೆ ಇಟ್ಟಿದ್ದಾರೆ. ಈಗ ಕೇಳಿದ್ದು ಸರಿ ಇದೆ. ಕಳೆದ ಚುನಾವಣೆಯಲ್ಲಿ 40,000 JDS, 65,000 BJP ಮತ ತಗೊಂಡು, ಈಗ ನೀವು 95,000 ತೊಗೊಂಡಿದ್ರಿ. ಇವ್ರು ಅವರಿಬ್ಬರು ಸೇರಿದ್ರೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ತಪ್ಪಿಲ್ಲ, ಅದು ಕರೆಕ್ಟ್ ಇದೆ. ಇವತ್ತು ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಿದೆ. ಉದಾಹರಣೆಗೆ ಕಳೆದ BJP ಕ್ಯಾಂಡಿಡೇಟು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದ್ರಿಂದ ನಮಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ಅಟಿಕಾಗೋಲ್ಡ್ ಬಾಬುಣ್ಣ ಅವ್ರು ಬಂದಿದ್ದಾರೆ, ಅವರು ಅವರ ಲೆಕ್ಕದಲ್ಲಿ ಪ್ರಚಾರ ಅವ್ರು ಮಾಡ್ತಾವ್ರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ನನಗೆ ತಿಳಿದ ಮಟ್ಟಿಗೆ ಮುಸಲ್ಮಾನ ಮತದಾರರು ಏನಿದ್ದಾರೋ ಅವರು ಯಾವುದು ಬರಬಹುದು, ಅವರು ಬಂದಿರಬಹುದು, ಇಲ್ಲ ಅಂತಲ್ಲ. ಬಟ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಾರೆ. ಅವರು ಸುಧಾಕರ್ ಸಾಹೇಬ್ರ ಮೇಲೆ ತುಂಬ ಅಭಿಮಾನ ಇದೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮುಸಲ್ಮಾನರು ಸುಧಾಕರ್ ಸಾಹೇಬರು ಅಂದರೆ ಅವರಿಗೆ ಪಂಚಪ್ರಾಣ. ಹಂಗಾಗಿ ಸುಹಾಸ್ ಸುಧಾಕರ್ಗೆ ಅವ್ರು ಮತ ಕೊಡ್ತಾರೆ. ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆದರೆ, ಇದು ಒಂದು ಕ್ವಶನ್ ಕರೆಕ್ಟಾಗಿ ಕೇಳಿದ್ರಿ, ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ ಪಕ್ಷದ ಸುಹಾಸ್ ಸುಧಾಕರ್ ಅಂತ ಬೇರೆ ಕ್ಯಾಂಡಿಡೇಟ್ ಆದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಸಮಸ್ಯೆಗಳಾಗ್ತದೆ. 100% ಸಮಸ್ಯೆಗಳಾಗ್ತವೆ. ಆ ಕಾರಣದಿಂದ ಸುಹಾಸ್ ಸುಧಾಕರ್ಗೆ ಕೊಡಬೇಕು. ಅವ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ 100% ವಿನ್ನು. ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಪಕ್ಷ ವಿನ್. ಇಲ್ಲಿ DK ಸಾಹೇಬರು ಬಂದು ಯಾವುದೇ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ರು ನಾನು ಯಾರನ್ನ ಹೇಳ್ತೀನಿ ಅವ್ರಿಗೆ ಗೆಲ್ಲಿಸ್ಕೊಳಿಸ್ಬೇಕು ನೀವು ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕ್ಯಾಂಡಿಡೇಟ್ನ ನಾವು ಗೆಲ್ಲಿಸ್ಕೊಳಿಸೋಕ್ಕೆ ನಾವು ತಯಾರಿದ್ದೀವಿ. ಯಾರನ್ನಾದ್ರೂ ಕೊಡ್ಬೋದು ಫೈನಲ್ಗೆ, ಬಟ್ ನಾವು ಇವ್ರಿಗೆ ಕೊಡಬೇಕು ಅಂತ ಸುಹಾಸ್ ಸುಧಾಕರ್ಗೆ ಕೊಡಬೇಕು ಅಂತ ನಾವು ಒತ್ತಡ ಮಾಡಿ ಕೇಳ್ತಾ ಇದ್ದೀವಿ. ಕೊನೆಗಾಗಿ ನೀವು ಎಲ್ಲ ಮತದಾರರು, ನಮ್ಮ ಹಿರಿಯ ಮತದಾರರಿಗೆ ನೀವು ಏನಂತ ಇಷ್ಟಪಡ್ತೀವಿ? ನಾನು ಹಿರಿಯ ಮತದಾರರಿಗೆ ಕೇಳೋಕೆ ಇಷ್ಟೇ ಮೇಡಮ್, ನಮ್ಮ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಯಾವ ಥರವಾಗಿದೆ ಅಂದರೆ, ಹಿರಿಯರ ಮತದಾರರಲ್ಲಿ ನಾನು ಮನವಿ ಮಾಡ್ತಿರೋದು ಏನು, ನಾವು ಕ್ಷೇತ್ರದಲ್ಲಿ ಪ್ರತಿ ದಿನ ಅಂದರೆ ಯಾವಾಗಲೂ ಕೂಡ ಕಷ್ಟ ಸುಖಗಳಿಗೆ ನಾವೇ ಭಾಗಿಯಾಗ್ತಾ ಇರ್ತೀವಿ. ಚುನಾವಣೆ ಬಂದಾಗ ಮಾತ್ರ ಹೊರಗಡೆಯಿಂದ ಬಂದು ನಾವು ಹಂಗೆ ಹಿಂಗೆ ಅಂತಂದೇಳಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ನಿಮಗೆ ಹೇಳ್ತಾರೆ. ಮಿಕ್ಕಿನ ದಿನದಲ್ಲಿ ಇನ್ನೆಲ್ಲ ಯಾಕಾಗಲ್ಲ? ಅವಾಗ ಯಾವಾಗಲೂ ನಾವೇ ಇಲ್ಲಿರ್ತೀವಿ, ನಾವೇ ಎಲ್ಲ ಗೆದ್ಕೊಂಡಿರ್ತೀವಿ. ಚುನಾವಣೆಯಲ್ಲಿ ಮಾತ್ರ ಅವರು ಎಲ್ಲರನ್ನೂ ಬಂದು ನಾವು ಕಾಪಾಡ್ತೀವಿ ಅಂತ ಹೇಳ್ತಾರೆ. ದಯಮಾಡಿ ನೀವು ಯಾರೂ ಮರಳಾಗಕ್ಕೆ ಹೋಗ್ಬೇಡ್ರಿ. ಯಾರನ್ನೂ ಕಾಪಾಡೋಕ್ಕಾಗಲ್ಲ. ನಮ್ಮ ಹಕ್ಕು, ನಮ್ಮ ಶಕ್ತಿ. ಇವತ್ತು ನಾವು ನಮ್ಮತ್ತ ನಾವು ವೈಯಕ್ತಿಕವಾಗಿ ಇದು ಮಾಡಬೇಕೇ ವಿನಃ ಸುಮ್ಮನೆ ಒಬ್ಬರು ಹೇಳ್ತಾರೆ ಅಂತ ಅಲ್ಲ. ಈ ದಿವಸ ನಾವು ಯಾವ ಥರವಾಗಿ ನಡ್ಕೊಂಬಂದಿದ್ದು ಅದೇ ಥರನೇ ಕೂಡ ನಾವೆಲ್ಲರೂ ನಡ್ಕೊಂಡು ಹೋಗ್ತೀವಿ. ಆ ಕಾರಣದಿಂದ ಇಲ್ಲಿ ಈ ಸಾರಿನ ನಾವು ಸುಧಾಕರ್ ಸಾಹೇಬ್ರ ಮಗನಿಗೆ ತಮ್ಮೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯ ಏನು? ಸುಧಾಕರ್ ಸಾಹೇಬ್ರ ಬಗ್ಗೆ ಅವರ ಅಭಿಪ್ರಾಯ ಹೇಳಬೇಕು ಅಂದರೆ, ಇವತ್ತೆಲ್ಲ ಹೇಳಿದ್ರು ಮುಗಿಲಾರ್ದಂತ ಅಂತಕ್ಕಂಥದ್ದು ಕೆಲಸ, ಒಳ್ಳೆ ಕೆಲಸ ಮಾಡೋದಿದ್ದಾರೆ. ಬಡವ್ರ ಮಕ್ಕಳಾಗಿರ್ಬೋದು, ಒಂದು ಹಾಸ್ಪಿಟ್ಲಿಂದ ಆಗಿರ್ಬೋದು, ಒಬ್ಬರು ಹೆಣ್ಮಗಳು ಏನೋ ನಮ್ಮ ಮನೆಯಲ್ಲಿ ಕಷ್ಟ ಅಂತಂದೇಳಿ ಹೋಗಿ ಅವ್ರ ಹತ್ರ ತುಂಡು ಕತ್ತೆ ಹೇಳಿದ್ವಿ, ಆ ವಿಚಾರವಾಗಿರ್ಬೋದು. ಎಲ್ಲಾದ್ರ ಪಕ್ಕನೂ ಯಾರನ್ನೂ ಬೇರೆ ಕೈಯಲ್ಲಂತೂ ಅವ್ರು ಕಳಿಸ್ಕೊಟ್ಟಿಲ್ಲ. ಅವ್ರ ಕೈಲಾಗಿರ್ತಕ್ಕಂಥ ಸಹಾಯ ಮಾಡಿದ್ದಾರೆ. ಆಮೇಲೆ ಯಾವುದೇ ರೀತಿ ಕಾರ್ಯಕರ್ತರು ಕಷ್ಟ ಸುಖ ಆಗಿರ್ಬೋದು, ತನ್ನ ಮನೆ ಕಷ್ಟ ಅಂತಂದೇಳಿ ತನ್ನ ಕಾರ್ಯಕರ್ತರು ಮಧ್ಯದಲ್ಲಿ ಅವರು MLA ಆಗಿದ್ದೀನಿ, ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತಕ್ಕಂಥ ಒಂದು ಭಾವನೆನೇ ಇರಲಿಲ್ಲ ಅವರಿಗೆ. ಅಂಥ ಒಂದು ಒಳ್ಳೆ ಮನುಷ್ಯನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಭಾಳ ಅದು ತುಂಬಲಾರ್ದಷ್ಟು ನಷ್ಟ ಅಂತ ಹೇಳ್ತಾ ಇದ್ದೀವಿ ನಾವು.
ಯಾಕಪ್ಪ ಅಂದರೆ ದುಃಖ ಅಂದರೆ ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡಿದ್ರು. ನಾನು ಇವಾಗ 2008ರಲ್ಲಿ ಏನು ಹಿರಿಯರಿ ಬಂದಿದ್ರೋ ನಾನು ಅವತ್ತಿನ ದಿನದಲ್ಲಿ ನಾನು ಕೌನ್ಸಿಲರ್ ಆಗಿದ್ದೆ. ಅವತ್ತು ನನ್ನ ಪರಿಚಯ ಮಾಡ್ಕೊಂಡಿದ್ದ ದಿನ ರಾಖಿ ಹಬ್ಬ ಆಗಿತ್ತು. ಫಸ್ಟ್ ಪರಿಚಯ ಆಗಿದ್ದ ದಿನನೇ ನಾನು ರಾಖಿ ಕಟ್ಟಿದ್ದೆ ನಮ್ಮ ಅಣ್ಣ ಅಂತಂದೇಳಿ. ಅವತ್ತಿಂದ ಇವತ್ತಿನವರೆಗೂ ವರ್ಷ ರಾಖಿ ಕಟ್ತಾ ಇದ್ದೆ ನಾನು. ನನಗೆ ದೇವ್ರು ಕೊಟ್ಟು ತಂಗಿ ಅಂತ ಅಂದಿದ್ರು. ನಾನು MLA ಅಲ್ಲಮ್ಮ ನೀನೇ MLA ಅಂತಂದೇಳಿ ನನ್ನ ಯಾವ ಥರ ಅಂದರೆ ಅತಿ ಹೆಚ್ಚಾಗಿ ನನ್ನ ಫೋಕಸ್ ಮಾಡಿದ್ದು, ರಾಜಕಾರಣದಲ್ಲಿ ಫೋಕಸ್ ಆಗಿ ಮಾಡಿದ್ದು. ಇವತ್ತು ಜ್ಯೋತಿ ಲಕ್ಷ್ಮಿ ಅಂತ ಗುರುತಿಸ್ತಾ ಇದ್ದಾರೆ, ಗೋಪಿ ಯಾದವ್ ಜ್ಯೋತಿ ಲಕ್ಷ್ಮಿ ಅಂತ ಗುರುತಿಸ್ತಾರೆ ನನ್ನ ಅಂತ ಅಂದರೆ ಅವತ್ತಿನಿಂದಾಗೆ ಡಿ ಮಂಜುನಾಥ್ ಸರ್ ಗುರುತಿಸೋಗಿದ್ರು, ನನ್ನ ಕೌನ್ಸಿಲರ್ ಮಾಡಿ ಗುರುತಿಸೋಗಿದ್ರು. ಇವತ್ತಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಾ ಇದ್ದಾರೆ. ಅದೇ ಅದಕ್ಕೆ ನಮ್ಮ ಸುಧಾಕರ್ ಸಾಹೇಬ್ರೆ ನನ್ನ ಗುರುತಿರೋದು. ಹಂಗಾಗ್ಬಿಟ್ಟು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೇಳಲಾರ್ದಷ್ಟು ಸಹಾಯ ಮಾಡಿದ್ದಾರೆ ಅವರು ಜನಗಳಿಗೆ, ಹೆಣ್ಣು ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ರೈತರಿಗಾಗಿರ್ಬೋದು. ಇವತ್ತು ಎಲ್ಲ ತಾಲೂಕಿನಾಗೂ ಕೆರೆಗಳು ಬತ್ತಿದ್ದಾವೆ. ನಮ್ಮ ಹಿರಿಯೂರು ತಾಲೂಕು ಕೆರೆ ಬತ್ತಿಲ್ಲ. ವಾಣಿ ವಿಲಾಸ ಸಾಗರದಾಗ ಇವತ್ತು ಏನು 135 ನೀರು ನಿಂತಿದೆ ಅಂದರೆ ಅದಕ್ಕೆ ನಮ್ಮ ಸುಧಾಕರ್ ಸಾಹೇಬ್ ಕೊಡುಗೆ ಅಂತ ಹೇಳೋಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಅವ್ರ ಹೋರಾಟ ಅಷ್ಟಿದೆ. ಅದು ಒಂದು ವರ್ಷದಾಗೆ 2 ಸತಿ ಕೋಡಿ ಬಿದ್ದಿದೆ ಅಂದರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಅಂತ ಅನ್ಬೇಕು. ನಮ್ಮ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ನಾವು ಹೇಳೋಕ್ಕೆ ರೈತರಿಗೆ ಎಷ್ಟು ಅಂದರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಅಂತ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನಿಮ್ಗೆಲ್ಲ ಇಷ್ಟೊತ್ತರೆಗೂ ನೀವು ಇದೆಲ್ಲ ನಾವು ಮಾತಾಡಿದಂಥ ಚರ್ಚೆ ಬಗ್ಗೆ ಎಲ್ಲರೂ ನೋಡಿದ್ದೀರಾ. ಸೊ ಇದಾಗಿತ್ತು ಗೋಪಿ ಯಾದವ್ ಸರ್ ಮತ್ತು ಜ್ಯೋತಿ ಮೇಡಮ್ ಅವ್ರದ್ದು ಇದು ಮನದಾಳದ ಮಾತುಗಳಾಗಿತ್ತು. ಸೊ ಕಾಂಗ್ರೆಸ್ ಪಕ್ಷ ಎಷ್ಟೆಲ್ಲ ಚರ್ಚೆಗಳಿಗೆ ವಾದ ವಿವಾದಗಳಿಗೆ ಮುನ್ನಡೆ ಮಾಡ್ತಿದ್ದಾರೆ, ಮತ್ತು ಕೆಲವರು ಹೊರಗಡೆಯಿಂದ ಬಂದು ಕೂಡ ಕಾಂಪೀಟ್ ಮಾಡ್ತಿದ್ದಾರೆ. ಅದರೆಲ್ಲದ್ರ ಬಗ್ಗೆ ಅವ್ರ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಕಡೆಯಿಂದಲೂ ಅಷ್ಟೇ ನಮ್ಮ ಕಾಂಗ್ರೆಸ್ನೇ ಬರಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ. ಸೊ ಒಳ್ಳೆಯವ್ರಿಗೆ ಮತನ ಹಾಕಿ ಹಿಂದಿಂದ ಏನು ನಡೆದು ಬಂದಿದೆ ಆ ಸುಧಾಕರ್ ಸಾಹೇಬ್ರ ಕಡೆಯಿಂದ ಏನೇನೆಲ್ಲ ನಮಗೆ ಉಪಯೋಗಗಳಾಗಿದೆ ಅದನ್ನು ಮರೆಯೋಕೆ ಹೋಗ್ಬೇಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಟ್ ಜನ ನಮ್ಮ ಸುತ್ತ ಇರೋರಿಗೆ ಕೂಡ ಸಪೋರ್ಟ್ ಮಾಡಿ ಮುಂದೆ ಬರೋಂಥ ದಿನಗಳಲ್ಲಿ ನಾವು ಕೂಡ ಇನ್ನೊಬ್ಬರನ್ನ ಹುಡುಕೊಂಡು ಬೇರೆ ಊರುಗಳಿಗೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ಇರೋಣ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೊತ್ತು ನನ್ನ ಜೊತೆಗೆ ಮಾತುಕತೆ ಆಡೋದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.